ಎಲ್ಲರಿಗೂ ನಮಸ್ಕಾರ. ಪ್ರತಿಯೊಬ್ಬ ಭೂ ಮಾಲೀಕರು ಕೂಡ ತಿಳಿದುಕೊಳ್ಳಬೇಕಾಗಿರುವಂತಹ ಪ್ರಮುಖ ವಿಷಯ ಯಾವುದು ಅಂತಂದ್ರೆ ಭೂ ಒತ್ತುವರಿ ಅಂದ್ರೆ ಜಮೀನು ಒತ್ತುವರಿ. ನಿಮ್ಮ ಜಮೀನನ್ನ ನಿಮ್ಮ ಭೂಮಿಯನ್ನ ಯಾರಾದ್ರೂ ಅಕ್ರಮವಾಗಿ ತೆಗೆದುಕೊಂಡ್ರೆ ಆವಾಗ ನೀವೇನ್ ಮಾಡ್ಬೇಕು? ಹಾಗಾದ್ರೆ ಇದರ ಕುರಿತಾಗಿ ನಮ್ಮ ಇಂಡಿಯನ್ ಲಾ ಏನೆಲ್ಲ ಹೇಳುತ್ತಾ ಇದೆಲ್ಲದರ ಬಗ್ಗೆ ಮಾಹಿತಿ ನೀಡ್ತೀನಿ. ವಿಡಿಯೋವನ್ನ ಪೂರ್ಣವಾಗಿ ನೋಡಿ. ನಮ್ಮ ಭಾರತದ ಸಂವಿಧಾನದಲ್ಲಿ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಅಂದ್ರೆ ನಿರ್ದಿಷ್ಟ ಪರಿಹಾರ ಕಾಯ್ದೆ 1963 ಈ ಒಂದು ಕಾಯ್ದೆಯ ಕಲಂ 5 ಏನ್ ಹೇಳ್ತೈತಿ ಅಂತಂದ್ರ ಯಾರಾದ್ರೂ ನಿಮ್ಮ ಭೂಮಿಯನ್ನ ಅಕ್ರಮವಾಗಿ ಕಬಳಿಸಿದ್ರಂದ್ರ ನಿಮ್ಮ ಜಮೀನನ್ನ ಒತ್ತುವರಿ ಮಾಡಿದ್ರಂದ್ರ ನಿಮ್ಮ ಭೂಮಿಗೆ ಯಾರಾದ್ರೂ ಬೇಲಿಯನ್ನ ಹಾಕಿದ್ರ ಅಂತಹ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರ ನಿಮ್ಮ ಭೂಮಿಯನ್ನ ನೀವು ಮರಳಿ ಪಡೆಯುವಂತ ಹಕ್ಕನ್ನ ಹೊಂದಿರ್ತೀರಿ. ಆವಾಗ ನೀವೇನ್ ಮಾಡ್ಬೇಕು ಅಂದ್ರ ಕೋರ್ಟ್ ಮುಖಾಂತರ ಕೋರ್ಟ್ ಮೊರೆ ಹೋಗಿ ನೀವು ನಿಮ್ಮ ಭೂಮಿಯನ್ನ ಮರಳಿ ಪಡೆದುಕೊಳ್ಳಬಹುದು. ಅವರ ಯಾರು ನಿಮ್ಮ ಭೂಮಿಯನ್ನ ಕಬಳಿಸಿರ್ತಾರೋ, ತಗೊಂಡಿರ್ತಾರೋ, ಒತ್ತುವರಿ ಮಾಡಿರ್ತಾರೋ ಅವರ ಮೇಲೆ ಕೇಸ್ ಹಾಕುವುದರ ಮುಖಾಂತರವಾಗಿ ಕೋರ್ಟ್ನ ಮೊರೆ ಹೋಗಿ ನೀವು ನಿಮ್ಮ ಭೂಮಿಯನ್ನ ಪಡೆದುಕೊಳ್ಳಬಹುದು ಅಂತ ಹೇಳಿ ಈ ಒಂದು ಕಾಯ್ದೆಯೊಳಗೆ ಹೇಳ್ತು. ಅದಲ್ಲದೆ ನಮ್ಮ ಭಾರತೀಯ ನ್ಯಾಯ ಸಂಹಿತೆ BNS ಕಲಂನ 329ರಲ್ಲಿ ಏನ್ ಹೇಳುತ್ತಾ ಅಂತಂದ್ರ ಯಾರಾದ್ರೂ ನಿಮ್ಮ ಭೂಮಿಯನ್ನ ಅಕ್ರಮವಾಗಿ ಕಬಳಿಸಿದ್ರಂದ್ರ ಅವರಿಗೆ ಅಂದ್ರೆ ಅಕ್ರಮವಾಗಿ ನಿಮ್ಮ ಭೂಮಿಯನ್ನ ಪಡೆದುಕೊಂಡ್ರೆ ಅವರಿಗೆ ಕಠಿಣ ಕಾನೂನು ಕ್ರಮವನ್ನ ತೆಗೆದುಕೊಳ್ಳಲಾಗುವುದು. ಅಂದ್ರೆ ಜೈಲು ಶಿಕ್ಷೆ ಅದಲ್ಲದೆ ದಂಡ ಕೂಡ ವಿಧಿಸಲಾಗುವುದು ಅಂತ ಹೇಳಿ ಈ ಒಂದು ಕಾಯ್ದೆಯೊಳಗೆ ಹೇಳಿದ್ರು. ಇದು ನಿಮ್ಮ ಖಾಸಗಿ ಭೂಮಿ, ನಿಮ್ಮ ಸ್ವಂತ ಭೂಮಿಯನ್ನ ಯಾರಾದ್ರೂ ಕಬಳಿಸಿದ್ರೆ ಈ ತರ ಆಗುತ್ತೆ. ಈಗ ನಿಮ್ಮ ಸರ್ಕಾರಿ ಭೂಮಿಯನ್ನ ಯಾರಾದ್ರೂ ಕಬಳಿಸಿದ್ರೆ, ಯಾರಾದ್ರೂ ಅಕ್ರಮವಾಗಿ ತೆಗೆದುಕೊಂಡ್ರೆ ಅವರಿಗೂ ಕೂಡ ಭಾರತದ ಕಂದಾಯ ಕಾಯ್ದೆ 1964 ಈ ಒಂದು ಕಾಯ್ದೆಯ ಅಡಿಯಲ್ಲಿ ಅವರಿಗೂ ಕೂಡ ಜೈಲು ಶಿಕ್ಷೆ ದಂಡ ಕೂಡ ವಿಧಿಸಲಾಗುವುದು. ಹಾಗಾದ್ರೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಭೂಮಿಯ ಒತ್ತುವರಿಯನ್ನ ಯಾರಾದ್ರೂ ಮಾಡಿದ್ರೆ, ನಿಮ್ಮ ಜಮೀನು ಒತ್ತುವರಿಯನ್ನ ಮಾಡಿದ್ರೆ ನೀವು ಕೂಡ ನಿರ್ದಿಷ್ಟ ಪರಿಹಾರವನ್ನ ಪಡೆದುಕೊಳ್ಳುವಂತಹ ಹಕ್ಕನ್ನ ಹೊಂದಿರ್ತೀರಿ. ಅದಕ್ಕಾಗಿ ಈ ಉಪಯುಕ್ತ ಮಾಹಿತಿಯನ್ನ ತಿಳಿದುಕೊಂಡು ಎಲ್ಲರಿಗೂ ಕೂಡ ಈ ವಿಷಯವನ್ನ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.